ಕಾಂಗ್ರೆಸ್ ಅವ್ರಿಗೆ ಈಗ ಯಾಕೆ ಯುದ್ಧ ನಿಲ್ಲಿಸಿದ್ರಿ, ಯಾಕೆ ಇದು ಮಾಡಿ ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಈ ಸಂತೋಷ್ ಲಾಡ್ ಅಂತವರು ಇವತ್ತು ನರೇಂದ್ರ ಮೋದಿ ಅಂತವ್ರು ಟೀಕಾ ಮಾಡುವಂಥ ಪರಿಸ್ಥಿತಿ ಇವತ್ತು ನೋಡಿದರೆ ಭಾಳ ಒಂದು ಈ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂದರೆ ಒಬ್ಬ ಮಂತ್ರಿಗಳು ಭಾಳ ಬೇಜಾರಾಗ್ತದೆ ನಮಗೆ ನೋಡಿದರೆ. ಹೀಗಾಗಿ ಅವ್ರ ವ್ಯಕ್ತಿತ್ವ ಏನು, ನರೇಂದ್ರ ಮೋದಿಯವ್ರ ವ್ಯಕ್ತಿತ್ವ ಏನು ಅದು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ಈ ಕಾಂಗ್ರೆಸ್ಸಲ್ಲಿದ್ದಾರೆ ಸಂತೋಷ್ ಲಾಡ್, ಹಿಂದೆ ಕಾಂಗ್ರೆಸ್ ಅವರು ಅವ್ರ ಅಧಿಕಾರದಿದ್ದಾಗ ಏನೇನು ತಪ್ಪು ಮಾಡಿದ್ರು, ಮಿಸ್ಟೇಕ್ ಮಾಡಿದ್ರು, ಅವರೇನು ಹಿಂದೆ ಮಿಸ್ಟೇಕ್ ಮಾಡಿದ್ರು ಅದನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾದರೆ ಇವತ್ತು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಅಂತಿದೆ, ಅದು ಯಾರ ಕಾಲದಲ್ಲಿ ಹೋಯಿತು? ಅವರು ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾಗ ಅದನ್ನ ನಾವು ಕಳ್ಕೊಂಡು ಪಾಕಿಸ್ತಾನಕ್ಕೆ. ಚೈನಾಕ್ಕೆ ಕಾಶ್ಮೀರದ ಒಂದಿಷ್ಟು ಭಾಗ ಚೈನಾದವರು ಅಕ್ಯುಪೈ ಮಾಡಿದ್ದಾರೆ, ಯಾರ ಕಾಲದಲ್ಲಿ ಹೋಯ್ತು? ಕಾಂಗ್ರೆಸ್ ಅವ್ರ ಕಾಲದಲ್ಲಿ ಹೋಗಿದೆ. ಸಂತೋಷ್ ಲಾಡ್ ಅದನ್ನು ಕ್ವಶನ್ ಮಾಡಲಿಲ್ಲ. ಅದನ್ನು ಅದು ಬಿಟ್ಟು ಇವತ್ತು ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಏನು ಪ್ರತಿಕಾರ ತೋರಿಸ್ಬೇಕಾಗಿತ್ತು, ಪ್ರತಿಕಾರ ಕೊಟ್ಟಿದ್ದೀವಿ ನಾವು ಮೋದಿಜಿಯವ್ರ ನೇತೃತ್ವದಲ್ಲಿ. ಈಗ ಯುದ್ಧ ವಿರಾಮ ಘೋಷಣೆ ಬೇರೆ ಬೇರೆ ಕಾರಣಗಳಿರ್ತಾವೆ, ಹಿನ್ನೆಲೆ ಇರ್ತಾವೆ ಅದಕ್ಕೆ. ಮತ್ತು ಭಾಳ ಜನ ಹೇಳಿದರು, ಕಾಂಗ್ರೆಸ್ ಅವರು ಹೇಳಿದರು, ಎಲ್ಲ ಟ್ರಂಪ್ ಹೇಳಿದಕ್ಕೆ ನೀವು ಮಾಡಿದಿರಿ ಅಂತ ಹೇಳಿ. ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಕೆಲವರು ಸಣ್ಣ ಪುಟ್ಟ ಲೀಡರ್ಸ್ ಮಾತಾಡ್ತಾರೆ, ಇಲ್ಲ ಅವರು ಟ್ರಂಪ್ ಹೇಳಿದರು ಅಂತ. ಇವತ್ತು ಪತ್ರಿಕೆ ನೀವು ನೋಡಿದ್ರಿ, ಬೆಳಗ್ಗೆ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.